ಶ್ರೀನಗರದಲ್ಲಿ ಜೆಡಿಎಸ್ ಪಶ್ಚಿಮ ಜಿಲ್ಲಾ ಕಚೇರಿ ಉದ್ಘಾಟನೆ. ಇಂದು ಶ್ರೀನಗರದಲ್ಲಿ ಜೆಡಿಎಸ್ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದ ತಿಮ್ಮೇಗೌಡ ಅವರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಹಿರಿಯ ಮುಖಂಡರಾದ ಬಾಗೇಗೌಡ ರವರು, ಬಸವನಗುಡಿ ಅಧ್ಯಕ್ಷರಾದ ಹನುಮಂತೇಗೌಡ ರವರು, ಬಸವನಗುಡಿ ಜೆಡಿಎಸ್ನ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ವೇಳೆ ಜೆಡಿಎಸ್ ಪಶ್ಚಿಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಮಂಗಳಮ್ಮ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ನೂತನ ಕಚೇರಿಯ ಮೂಲಕ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು.
25 ವರ್ಷಗಳಿಂದ ನಾವೇನು ನಮ್ಮ ಜನತಾದಳದ ಪಕ್ಷದ ಕಚೇರಿಯನ್ನಾಗಿ ನಡೆಸ್ತಾ ಇದ್ದೀವಿ. ಅದನ್ನು ಈ ಒಂದು ಸ್ವಲ್ಪ ನವೀಕರಣಗೊಳಿಸಿ ಇಷ್ಟು ದಿವಸ ಏನು ನಾವು ಮೊದಲು ಬಸವನಗುಡಿ ಅಧ್ಯಕ್ಷರಾಗಿದ್ದು ಇವಾಗೇನು ಪಶ್ಚಿಮ ವಿಭಾಗದ ಅಧ್ಯಕ್ಷರಾಗಿ ನಮಗೊಂದು ಅಧಿಕಾರವನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು, ದೇವೇಗೌಡ ಅಪ್ಪಾಜಿಯವರು, ವಕೀಲರು ಮತ್ತು ರಮೇಶ್ ಗೌಡರು ಎಲ್ಲ ಸೇರಿ ಏನು ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಏನು ಬರ್ತಾರೆ ಅವರಿಗೆಲ್ಲ ಸಾವಕಾಶವಾಗಿ ಕೂತ್ಕೊಳ್ಳೋದಕ್ಕೊಂದು ಅವಕಾಶ ಜಾಗ ಇರಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಚೇರಿನ ನವೀಕರಣಗೊಳಿಸಿದ್ದೀವಿ. ಈ ಒಂದು ಕಚೇರಿ ಸದಾ ನಮ್ಮ ಒಂದು JDS ಪಕ್ಷದ ಕಾರ್ಯಕ್ರಮಗಳು ಮಾತ್ರನೇ ಸ್ಥಿಮಿತವಾಗಿರುತ್ತೆ, ಬೇರೆ ಯಾವುದೇ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವೇನು ಒಂದು ಪಕ್ಷವನ್ನು ಬಲಕನ ಸಂಘಟನೆಗೊಳಿಸೋದಕ್ಕೆ ಇವತ್ತೇನು ಒಂದು ವ್ಯಾನನ್ನು ನಾವು ರೆಡಿ ಮಾಡಿಟ್ಟಿದ್ದೀವಿ, ಅದನ್ನು ಡಿಜಿಟಲ್ ವ್ಯಾನ್ ಏನಿದೆ ಅದರಲ್ಲಿ ನಮ್ಮ ಪಕ್ಷದ ಮುಖಂಡರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ನಮ್ಮ ಬಸವನಗುಡಿ ಮತ್ತು ಪಶ್ಚಿಮ ಭಾಗದಲ್ಲಿ ಪ್ರಚಾರಗೊಳಿಸೋದು, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ 2028ಕ್ಕೆ ನಮ್ಮ ಕುಮಾರಣ್ಣ ಅವ್ರ ನಾಯಕತ್ವದ ಸರ್ಕಾರ ಬರಲೇಬೇಕು. ಏನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಅದನ್ನೆಲ್ಲ ಸಾರ್ವಜನಿಕ ತಿಳಿಸ್ಬೇಕು ಅನ್ನೋ ಒಂದು ಇದರಿಂದಲೇ ನಾವು ಒಂದು ಡಿಜಿಟಲ್ ವ್ಯಾನ್ನ ಮಾಡಿದ್ದೀವಿ. ಸಾರ್ವಜನಿಕರಿಗೆ ನಮ್ಮ ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ಮಾಡಿದ ಕಾರ್ಯಕ್ರಮಗಳನ್ನು ತಿಳಿಸಿ ಕಾಂಗ್ರೆಸ್ ಸರ್ಕಾರ ಏನು ಜನಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅದನ್ನೆಲ್ಲ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ 28ಕ್ಕೆ ಕುಮಾರಣ್ಣ ಸರ್ಕಾರ ಬರೋದೇ ನಮ್ಮ ಗುರಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ದಿವಸ ನಮ್ಮ ಈ ಒಂದು ಸಣ್ಣ ಕಚೇರಿಯನ್ನು ಪುನರಾರಂಭ ಮಾಡಿದ್ದೀವಿ. ಸರ್, ಜೊತೆಗೆ ಇವತ್ತು ನೈಸ್ ರೋಡ್ ಅವಧಿ ಮುಗಿದ್ರೂ ಅದು ಕೋರ್ಟಲ್ಲಿ ಆರ್ಡರ್ ಆಗಿದೆ. ನಮ್ಮ ಪಕ್ಷದ ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದನ್ನು ನಮ್ಮ ವರಿಷ್ಠರ ಮೂಲಕ, ನಮ್ಮ ಪಕ್ಷದ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಇವಾಗ ಏನು ಬಿಡದಿ ಹೋರಾಟ ಮಾಡೋದು ಆ ರೀತಿ ಹೋರಾಟ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.